ಹಾಯ್, ನಮಸ್ತೆ. ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಆಗ್ಬೋದು, ಇಲ್ಲ ಸಂಜೆ ಟೈಮ್ ಡಿನ್ನರ್‌ಗೆ ಆಗ್ಬೋದು, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗ್ಬೋದು, ಯಾವುದೇ ಬೇಕಾದ್ರೂ ಆಗ್ಬೋದು. ಸಿಂಪಲ್ ಆಗಿ ಮತ್ತೆ ತುಂಬಾ ಟೇಸ್ಟಿಯಾಗಿ ಒಂದು ಕುಷ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕುಷ್ಕ ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆನೆ ಮೀಡಿಯಂ ಸೈಜ್ 2 ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡಿ. ಆಮೇಲೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಆಮೇಲೆ 3 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್‌ಗೆ. ನೋಡಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾನಿದಕ್ಕೆ 2 ಟೊಮೊಟೊ ಹಣ್ಣ ಸೇರಿಸ್ಕೊಳ್ತೀನಿ. ನೋಡಿ ಸ್ವಲ್ಪ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ 2 ಟೊಮೊಟೊ ಹಣ್ಣು ಮೀಡಿಯಂ ಸೈಜು ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ನೋಡಿ ಇದೆರಡನ್ನೂ ಸೇರಿಸ್ಕೊಂಡು 1 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ 1 ನಿಮಿಷ ನಾನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನ ಒಂದು 10 ನಿಮಿಷ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಅಲ್ಲಿವರೆಗೂ ನಾನಿಲ್ಲಿ ಅಕ್ಕಿ ತೋರಿಸ್ತೀನಿ. ನೋಡಿ ಒಂದು 3/4 ಕಪ್ ಆಗೋಷ್ಟು ನಾನಿಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ. ಬಾಸುಮತಿ ಅಕ್ಕಿ ತಗೊಂಡ್ರೆ ಅನ್ನ ಚೆನ್ನಾಗಿ ಉದ್ದುದ್ದಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದ್ರ ಜೊತೆಗೆ ನಾರ್ಮಲ್ ಅಕ್ಕಿ ಕೂಡ ಒಂದು 3/4 ಕಪ್ ಆಗೋಷ್ಟು ನಾನಿಲ್ಲಿ ತಗೊಂಡಿದ್ದೀನಿ. ಟೋಟಲ್ ಆಗಿ 1.5 ಕಪ್ ಆಗೋಷ್ಟು ನಾನು ಇಲ್ಲಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ನೀರು ಹಾಕ್ಕೊಂಡು ಇದನ್ನ ತೊಳ್ಕೊಂಡ್ಬಿಡೋಣ. 4-5 ಸಲ ತೊಳೆಯೋ ಅವಶ್ಯಕತೆ ಏನಿಲ್ಲ. ಒಂದ್ಸಲ ತೊಳ್ಕೊಂಡ್ರೆ ಸಾಕು. ಯಾಕಂದ್ರೆ ಅಕ್ಕಿ ಕ್ಲೀನ್ ಇರುತ್ತಲ್ವಾ, ಹಾಗಾಗಿ ಒಂದ್ಸಲ ತೊಳ್ಕೊಂಡು ನೀರೆಲ್ಲ ಚೆಲ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಒಂದು 10ರಿಂದ 15 ನಿಮಿಷ ನಾನು ಇದನ್ನ ನೆನೆಸ್ಕೊಳ್ತೀನಿ. ನೆನೆಸ್ದಲೇ ಹಾಗೆ ಕೂಡ ಮಾಡ್ಬೋದು. ನೆನೆಸಿದ್ರು ಚೆನ್ನಾಗಿ ಬರುತ್ತೆ. ನೆನೆಸ್ಬೇಕು ಇಲ್ಲ ನೆನೆಸ್ದೇ ಇರಬೇಕು ಅನ್ನೋದೇನಿಲ್ಲ. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ನೆನೆಸಿದ್ದೀನಿ. ಈ ಅಕ್ಕಿ ನೆನೆಯೋವರೆಗೂ ನಾನಿಲ್ಲಿ ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಿತ್ತು. ನೋಡಿ ಒಂದು ಮಿಕ್ಸಿ ಜಾರಿಗೆ, ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಾನು ಸೇರಿಸ್ಕೊಂಡು ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನಾನು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ಆದಷ್ಟು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಮಸಾಲೆನ. ನೋಡಿ ಗ್ರೈಂಡ್ ಮಾಡ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ. ಮಸಾಲೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಕೆಂಪು ಕಾಣಿಸ್ತದೆ. ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಇವಾಗ ಇದನ್ನ ಸೈಡಿಗೆ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆನೆ 1 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ಳೋಣ. ಎಣ್ಣೆ ಕೂಡ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಒಂದು 4ರಿಂದ 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡೂ ಬಿಸಿ ಆದಮೇಲೆ ಸ್ವಲ್ಪ ಸ್ಪೈಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮಿಸ್ ಮಾಡಿಬಿಟ್ಟಿದ್ದೀನಿ. ಏಲಕ್ಕಿನೂ ಇದ್ದರೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಮರಾಠಿ ಮೊಗ್ಗು, ಆಮೇಲೆ ಒಂದು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಒಂದು ಈರುಳ್ಳಿ ದಪ್ಪ ಸೈಜಿಂದು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೋಂಕಾಳು ಕೂಡ ಹಾಕಿದ್ದೀನಿ ಒಗ್ಗರಣೆಗೆ. ನೋಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಕೂಡ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈರುಳ್ಳಿ ರಾಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಪುದೀನ ಸೇರಿಸ್ಕೊಳ್ತಿದ್ದೀನಿ. ಎಲೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಪೂರ್ತಿಯಾಗಿ ಕಟ್ ಮಾಡಿಲ್ಲ. ಜೊತೆಗೆ ಒಂದು 10 ಗೋಡಂಬಿ, ಆಮೇಲೆ ಕರಿಬೇವು ಎಸ್ಳು, ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಇದು. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಕೂಡ ಸೇರಿಸ್ಕೊಂಡು ನಾವು ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ, ಖಾರ ನೋಡಿಕೊಂಡು ನೀವು ಎಷ್ಟು ಬೇಕಾಷ್ಟು ಸೇರಿಸ್ಕೊಳ್ಳಿ. ಅರ್ಧ ಸ್ಪೂನ್ ಧನಿಯಾ ಪೌಡ್ರು, ಜೊತೆಗೆ ಬೇಕು ಅಂದರೆ ಬೇಕಾದರೆ ಇಲ್ಲಿ ನಾವಿಲ್ಲಿ ಗರಂ ಮಸಾಲ ಒಂದು 1/4 ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ಬೋದು. ನಾನು ಗರಂ ಮಸಾಲ ಏನು ಯೂಸ್ ಮಾಡಿಲ್ಲ. ಬೇಕು ಅನ್ನೋರು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಹಾಕ್ಕೊಂಡು ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಮಸಾಲೆ ಫ್ರೈ ಮಾಡಿ ನಾವು ರುಬ್ಬಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. 1 ನಿಮಿಷ, ಒಂದು 2 ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ಮಸಾಲೆನ. ಈಗ ಇದನ್ನು ಅಕ್ಕಿ ನೀರೆಲ್ಲ ಶೋಧಿಸ್ಕೊಂಡು ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ನೆನೆಸ್ಕೊಂಡಿದ್ದೆ ಅಷ್ಟೇ. ಇದೆಲ್ಲ ಆಗೋತ್ತಿಗೆ ಒಂದು 15 ನಿಮಿಷ ಹಿಡಿತು. ಅಲ್ಲಿವರೆಗೂ ಅಕ್ಕಿ ಕೂಡ ನೆಂದಿತ್ತು. ನೀರೆಲ್ಲ ಶೋಧಿಸಿ ಅಕ್ಕಿ ಕೂಡ ಹಾಕ್ಕೊಂಡು ನೋಡಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಫಾಸ್ಟಾಗೆಲ್ಲ ಮಿಕ್ಸ್ ಮಾಡಬಾರ್ದು. ಅಕ್ಕಿ ನೆಂದಿರೋದ್ರಿಂದ ಕಟ್ಟಾಗ್ಬಿಡುತ್ತೆ. ಹಾಗೆ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಜೊತೆ ಅಕ್ಕಿ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ
ನಾನು ಇದಕ್ಕೆ ನೋಡಿ 2 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಳ್ತೀನಿ. 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಕೂಡ ಇದಕ್ಕೆ ಸೇರಿಸ್ಕೊಂಡು ನಾನು ಟೋಟಲಿ 2 ಗ್ಲಾಸ್ ತೊಗೊಳ್ತಾ ಇದ್ದೀನಿ. ಅಕ್ಕಿ ನೆಂದಿರೋದ್ರಿಂದ ಅನ್ನ ಬೇಗ ಬೆಂದೋಗುತ್ತೆ. ಹಾಗಾಗಿ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು 2 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಮಸಾಲೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ. ಉಪ್ಪು ಕೂಡ ಸೇರಿಸ್ಕೊಂಡು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ. ಮಸಾಲೆ ರುಬ್ಬಿ ಮಾಡ್ತಾ ಇರೋದ್ರಿಂದ ಕುಷ್ಕ ಅಂತೂ ಅದ್ಭುತವಾಗಿ ಬರುತ್ತೆ. ರುಚಿನೂ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿದ್ರಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಕುದೀತಾ ಇದೆ ಕೂಡ ಇದು. ಇವಾಗ ಕುಕ್ಕರ್ದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಜಸ್ಟ್ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ಅಕ್ಕಿ ನೆನೆಸಿ ಹಾಕಿರೋದ್ರಿಂದ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಒಂದು ವಿಷಲ್ ಆಗಿ ತಣ್ಣಗಾದ್ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಕಡೆ ಬಂದ್ಬಿಟ್ಟಿದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ತಿರುಗಿಸಿ ತೋರಿಸ್ತೀನಿ. ನೋಡಿದ್ರಲ್ಲ ಕುಷ್ಕ ಅಂತೂ ಅದ್ಭುತವಾಗಿ ರೆಡಿ ಆಗಿದೆ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗ್ಬೋದು, ಸಂಜೆ ಡಿನ್ನರ್ಗಾಗ್ಬೋದು, ಇಲ್ಲ ಲಂಚ್ ಬಾಕ್ಸಿಗಾಗ್ಬೋದು, ಮಕ್ಕಳು ಕೂಡ ಕೇಳಿದಾಗ ತಕ್ಷಣಕ್ಕೆ ಮಾಡಿಕೊಡ್ಬೋದು. ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಈ ಕುಷ್ಕ ರೆಸಿಪಿ ಹೇಗೆ ಮಾಡಿದೆ ಅಂತೇಳಿ. ನಿಮ್ಗೆ ಇಷ್ಟ ಆದರೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ತುಂಬ ಅದ್ಭುತವಾಗಿ ಬರುತ್ತೆ ಮತ್ತು ತರಕಾರಿ ಏನು ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೋಡಿದ್ರಲ್ಲ ಈ ಕುಷ್ಕ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ಆರ್.ಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.